ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಮ್ಮ ಅತ್ತೆ ಬರ್ಡೇ ದಿನ ರೆಕಾರ್ಡ್ ಮಾಡಿದ್ದು. ಅವ್ರ ಬರ್ಡೇ ದಿನ ಮಾರ್ನಿಂಗ್ ನಾವು ಆರ್ಟ್ ಗ್ರಾಮ್ ಅಂತ HSR ಲೇಔಟಲ್ಲಿದೆ, ಅಲ್ಲಿ ಹೋಗಿದ್ವಿ. ಇದೊಂದು DIY ಸ್ಟುಡಿಯೋ. ಇಲ್ಲಿ ಏಜ್ ಬ್ಯಾರಿಯರ್ ಏನೂ ಇಲ್ಲ. 2 ಇಯರ್ಸಿಂದ 60 ಇಯರ್ಸ್ ಏಜ್ ಗ್ರೂಪ್ವರೆಗೂ ಮಾಡೋ ಅಂತಹ ಡಿಫ್ರೆಂಟ್ ವೆರೈಟಿ ಆಫ್ ಆರ್ಟ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಪ್ರೈಸಸ್ ಬಂದು 350 ರುಪೀಸಿಂದ ಸ್ಟಾರ್ಟ್ ಆಗಿ ಅರೌಂಡ್ 3000 to 4000. ನೀವೇನು ಚೂಸ್ ಮಾಡ್ತೀರಲ್ಲ ಅದ್ರ ಬೇಸಿಸ್ ಮೇಲೆ ಅವ್ರ ಅಮೌಂಟ್ನ ಚಾರ್ಜ್ ಮಾಡ್ತಾರೆ. ಓಕೆ, ಇವ್ರು ಅದು ಮಾಡ್ತೀರಾ? ನೀವು ನೋಡಿದ್ರಲ್ಲ, ಇನಿಷಿಯಲಿ ಲಕ್ಷ ರೇನ್ಬೋ ಮಾಡ್ತೀನಿ ಅಂತ ಹೇಳ್ತಿದ್ದ. ಅದಾದಮೇಲೆ ಮತ್ತೆ ಬೇರೆ ಏನು ಆಪ್ಷನ್ಸ್ ಇದೆ ಅಂತ ನೋಡೋಣ ಅಂತ ಹೋದ್ವಿ. ಎಲ್ಲ ಡಿಫ್ರೆಂಟ್ ಆಗಿತ್ತು, ಯುನಿಕ್ ಆಗಿತ್ತು. ಸೊ ಯಾವ್ದು ಚೂಸ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನನಗೆ ಪರ್ಸ್ನಲಾಗಿ ಗಿಟಾರ್ ಇಷ್ಟ ಆಯಿತು. ನಾನು ಅದನ್ನು ನೋಡ್ತಾ ಇರ್ಬೇಕಾದ್ರೆ ಓಕೆ ಅಮ್ಮ ನಾವು ಗಿಟಾರ್ ಮಾಡೋಣ ಅಂತ ಚೇಂಜ್ ಮಾಡಿಬಿಟ್ಟ. ಸೊ ಇವಾಗ ಅಜ್ಜಿ ಮತ್ತು ಮೊಮ್ಮಗ ಇಬ್ಬರು ಗಿಟಾರ್ನ ಮಾಡ್ತಾಯಿದ್ದಾರೆ. ಅಮ್ಮ ಅಲ್ಲೇ ನೋಡ್ತಾಯಿದ್ರು. ಇವಾಗ ನಮ್ಮ ಅಮ್ಮನ ಸರ್ದಿ ಏನು ಚೂಸ್ ಮಾಡೋದು ಅಂತ, ನೀನೇ ಹೇಳು ಏನು ಮಾಡೋಣ ಅಂತಿದ್ರು. ಸೊ ಫೈನಲಿ ಅವ್ರಿಗೆ ಬಟರ್ಫ್ಲೈ ಇಷ್ಟ ಆಯಿತು, ಹಾಗಾಗಿ ಅವ್ರು ಬಟರ್ಫ್ಲೈನ ಸೆಲೆಕ್ಟ್ ಮಾಡಿಕೊಂಡ್ರು. ಆ ಕಡೆ ಅಜ್ಜಿ ಮೊಮ್ಮಗ ಇಬ್ಬರು ಗಿಟಾರ್, ಈ ಕಡೆ ನಮ್ಮಮ್ಮ ಬಟರ್ಫ್ಲೈನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವಿಲ್ಲಿ ಚೂಸ್ ಮಾಡಿರೋದು ಮೊಸೈಕ್ ಆರ್ಟ್. ಸೊ ಮೊಸೈಕ್ ಆರ್ಟಲ್ಲಿ ಯೂಶಲಿ ಈ ಡಿಫ್ರೆಂಟ್ ಕಲರ್ ಸ್ಟೋನ್ಸ್ ಎಲ್ಲ ಇರುತ್ತೆ ಅಥವಾ ಗ್ಲಾಸಸ್ ಇರುತ್ತೆ. ನಮಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಸೊ ಫೆವಿಕಾಲ್ ಯೂಸ್ ಮಾಡಿ ಅದನ್ನೆಲ್ಲ ಸ್ಟಿಕ್ ಮಾಡ್ತಾ ಬರ್ಬೋದು. ಇದು ಬೇಸಿಕಲಿ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಗೆ ಹೇಗೆ ಬೇಕೋ ಆ ರೀತಿ ಅದನ್ನು ಫಿಲ್ ಮಾಡ್ತಾ ಬರಬೇಕು. ಅಜ್ಜಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಮ್ಮ ಅಂತ ಹೇಳ್ತಾ ಇದ್ದ. ಅಂಗಡಿಗೆ ಹೋಗಿ ಏನಾದರೂ ತಂದು ಕೊಡ್ಬೋದು, ಆದರೆ ನಮ್ಮ ಕೈಯಿಂದ ನಾವೇ ಮಾಡಿಕೊಡೋದ್ರಲ್ಲಿರೋ ಖುಷಿನೇ ಬೇರೆ ಅಲ್ವಾ. ಹಾಗಾಗಿ ಆ ಖುಷಿ ಲಕ್ಷಕ್ಕೂ ಸಿಗಲಿ ಅಂತ ಕರ್ಕೊಂಡು ಹೋಗಿದ್ವಿ. ಅಷ್ಟೇ ಅಲ್ಲ, ಅತ್ತೆಗೂ ಮತ್ತು ಅಮ್ಮಂಗೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅಂತಲೇ ಕರ್ಕೊಂಡು ಹೋಗಿದ್ದು. ಮನೇಲಿದ್ರೂ ಈ ಥರ ಎಲ್ಲ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆದರೆ ಮನೇಲಿದ್ದರೆ ಅವ್ರ ಚಿಂತೆನೇ ಬೇರೆ ಇರುತ್ತೆ. ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು, ಇವ್ರು ಊಟ ಮಾಡಿದ್ರಾ ಅವ್ರು ಊಟ ಮಾಡಿದ್ರಾ ಅಂತ. ಹಾಗೆ ಅಲ್ಲ ಅಮ್ಮಂದಿರೆಲ್ಲ. ಸೊ ಅದೇ ಯೋಚನೆಯಲ್ಲೇ ಇರ್ತಾರೆ. ಹಾಗಾಗಿ ಹೊರಗಡೆ ಹೋದರೆ ಅದಕ್ಕೆ ಅಂತ ಕರೆಕ್ಟ್ ಒಂದು ಸ್ಪೇಸ್ ಇದ್ದರೆ ಡೆಡಿಕೇಟೆಡ್ ಟೈಮ್ ಕೊಟ್ಟು ಮಾಡ್ತಾರೆ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವಿಲ್ಲಿ ಬಂದಿದ್ದು. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಗ್ಲಾಸ್ ಪೇಂಟಿಂಗ್ಸ್, ಮೊಸೈಕ್ ಆರ್ಟ್, DIY ಕೀ ಹೋಲ್ಡರ್ಸ್, ಮತ್ತು ಲೆಟರ್ ಪೇಂಟಿಂಗ್ಸ್, ಮಿರರ್ ಮಂಡಲಾಸ್, ಲಿಪನ್ ಆರ್ಟ್, ಮಧುಬಾನಿ ಆರ್ಟ್. ಸೊ ಈ ಥರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಈ ಸ್ಟುಡಿಯೋ HSR ಲೇಔಟ್ ಫಸ್ಟ್ ಸೆಕ್ಟರಲ್ಲಿ ಇರೋದು. 4th ಫ್ಲೋರ್ JP ಆರ್ಕೇಡ್ ಅಂತ. ನಾನು ಲೊಕೇಶನ್ ಮತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಕಂಪ್ಲೀಟ್ ಸ್ಟುಡಿಯೋನ ಒಂದು ಟೆರೆಸಲ್ಲಿ ಸೆಟಪ್ ಮಾಡಿದ್ದಾರೆ. ಸ್ಟುಡಿಯೋ ಅಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ ಮತ್ತು ಕಾಮಾಗಿದೆ. ವೀಕೆಂಡ್ಸಲ್ಲಿ ಸ್ವಲ್ಪ ಕ್ರೌಡೆಡ್ ಇರುತ್ತೆ, ಹಾಗಾಗಿ ಮಾರ್ನಿಂಗ್ ಹೋದರೆ ಬೆಟರ್. ಈಗ ಇಲ್ಲೇನು ನೀವು ನೋಡ್ತಿದ್ದೀರಲ್ಲ, ಇದು ನಾನು ಹೋಗಿದ್ದ ದಿನ ಇದ್ದಿದ್ದಂತಹ ಪ್ರೈಸ್ ಕಾರ್ಡ್. ಫಸ್ಟ್ ನಾನು ತೋರಿಸ್ತಿದ್ದು ಮೊಸೈಕ್ ಆರ್ಟ್. ನಾವು ಚೂಸ್ ಮಾಡಿದ ಗಿಟಾರ್ಗೆ ನಾವು 1350 ರುಪೀಸ್ ಪೇ ಮಾಡಿದ್ವಿ. ಸೊ ಕೀ ಹೋಲ್ಡರ್ಸ್ ಮತ್ತು ನೇಮ್ ಬೋರ್ಡ್ ಕೂಡ ಸಿಗುತ್ತೆ. ನಿಮ್ಗೆ ಇಷ್ಟ ಆಗಿರೋ ಕಲರಲ್ಲಿ ಪೇಂಟ್ ಮಾಡ್ಬೋದು. ಸಿಂಗಲ್ ಲೆಟರ್ಸ್ ಕೂಡ ಚೂಸ್ ಮಾಡ್ಬೋದು. ಇನ್ ಕೇಸ್ ನೀವು ಶೋ ಪೀಸಾಗಿ ಯೂಸ್ ಮಾಡ್ತೀರಾ ಅಂತಂದರೆ ಲೆಟರ್ ತೊಗೊಂಡು ಅದಕ್ಕೆ ಕೂಡ ಪೇಂಟ್ ಮಾಡ್ಬೋದು. ಅದಕ್ಕೆ ಏನು ಮೆಟೀರಿಯಲ್ಸ್ ಬೇಕಲ್ಲ, ಒಂದು MDFಯಿಂದ ಅದಕ್ಕೆ ಬೇಕಾಗಿರೋಂತಹ ಮೆಟೀರಿಯಲ್ಸ್ ಮತ್ತು ಕಲರ್ಸ್ ಎಲ್ಲ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಇದನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಅಂದರೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಟ್ರೈ ಮಾಡ್ಬೋದು. ನಾನು ಹೇಳ್ದಂಗೆ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಮತ್ತು ಅಲ್ಲಿ ಗೈಡ್ ಕೂಡ ಮಾಡ್ತಾರೆ. ಅಲ್ಲಿರೋ ಸ್ಟಾಫ್ ಫ್ರೆಂಡ್ಲಿ ಆಗಿದ್ದಾರೆ. ಖಂಡಿತ ನಿಮಗೆ ಏನು ಕೇಳ್ತಿರೋ ಅದು ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ. ನೋಡ್ತಾ ನೋಡ್ತಾ ಅಮ್ಮ ಬಟರ್ಫ್ಲೈ ರೆಡಿ ಮಾಡೇ ಬಿಟ್ರು. ಅಮ್ಮ ಹೇಗೆ ಅನಿಸ್ತಿದ್ದು ಮಾಡಿದ್ದ? ಫುಲ್ ಖುಷಿ ಆಗ್ತಾ ಇದೆ. ನಾನೇ ಮಾಡಿರೋದ್ರಿಂದ ಈ ಥರ ಇನ್ನೂ ಏನಾದರೂ ಮಾಡ್ತಾ ಇರಬೇಕು ಅಂತ ಆಸೆ ಆಗ್ತಾಯಿದೆ. ಫಸ್ಟ್ ಟೈಮ್ ಈ ಥರ ಮಾಡಿರೋದು.
ಯಾವತ್ತೂ ಈ ಥರ ಮಾಡಲಿಲ್ಲ. ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇವತ್ತೇ ನೋಡಿದ್ದು ಇಲ್ಲಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನು ಬಂದು ಮಾಡ್ತೀನಿ. ಚೆನ್ನಾಗಿರಲ್ಲ. ನೋಡಿದ್ರಲ್ಲ ಅಮ್ಮ ಎಷ್ಟು ಖುಷಿಯಾಗಿದ್ರು ಅಂತ. ಆ ಖುಷಿ ನೋಡೋಕ್ಕೆ ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಈ ಕಡೆ ಸೈಡಲ್ಲಿ ಲಕ್ಷಿನ ಗಿಟಾರ್ ಮಾಡ್ತಿದ್ದ. ಫಸ್ಟ್ ಅಜ್ಜಿ ಹತ್ರ ಒಂದು ಸ್ವಲ್ಪ ಹೆಲ್ಪ್ ತಗೊಂಡೆ. ನಮ್ಮ ಅತ್ತೆಗೆ ಹುಷಾರಿಲ್ದೋದ ಕಾರಣ ನೆಕ್ಸ್ಟ್ ನಾನು ಬಂದು ಕೂತ್ಕೊಂಡು ಅವ್ನಿಗೆ ಹೆಲ್ಪ್ ಮಾಡ್ತಿದ್ದೆ. ಬಟ್ ಟ್ರಸ್ಟ್ ಮೀ, ಎಂಟೈರ್ ಗಿಟಾರ್ ಆಗೋವರೆಗೂ ಅವನು ಆ ಸೀಟ್ ಬಿಟ್ಟು ಕದಲೇ ಇಲ್ಲ. ಅಷ್ಟು ಪೇಷನ್ಸಾಗಿ ಮಾಡಿದೆ. ಐ ಥಿಂಕ್ ಮಕ್ಕಳಿಂದ ನಾವು ನೋಡಿ ಕಲಿಯೋದು ತುಂಬಾ ಇದೆ. ಸೊ ಒನ್ ಆಫ್ ದೆಮ್ ಈಸ್ ಪೇಷನ್ಸ್. ಈ ಒಂದು ಮೊಸೈಕ್ ಆರ್ಟ್ ಸಿಕ್ಕಾಪಟ್ಟೆ ಕಲರ್ಫುಲ್, ಆದರೆ ಅಷ್ಟೇ ಪೇಷನ್ಸ್ ಬೇಕು ನಮಗೆ ಮಾಡೋಕ್ಕೆ. ಬಟ್ ಮಾಡ್ತಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ಕಂಪ್ಲೀಟ್ ಗಿಟಾರ್ ಮತ್ತು ಬಟರ್ಫ್ಲೈ ಮಾಡೋಕ್ಕೆ ನಮ್ಗೆ ಅರೌಂಡ್ 2.5 hours ಆಯಿತು. ಮಾಡಿದ್ರಾ ಅಪ್ಪನಾ? ಏನು ಮಾಡಿದ್ದೀರಾ? ಅದೇ ಏನು ಮಾಡಿದ್ರಿ ಇದನ್ನ ಅಂತ ಕೇಳ್ತಾರೆ ಪಪ್ಪ. ಗಿಟಾರ್. ಏನು ನಿಮ್ಮ ಗಿಟಾರ್ ಸ್ಪೆಷಾಲಿಟಿ ಏನು? ಕಲರ್ಫುಲ್ ಗಿಟಾರ್. ಹೌದಾ? ಹ್ಯಾಪಿನಾ? ಏನಿದು? ಏನು ಪ್ಲೇಸ್ ಹೆಸರೇನಿದು? ಏನು ಈ ಪ್ಲೇಸ್ ಹೆಸರೇನು? ಈ ಪ್ಲೇಸ್ ಹೆಸರೇನು? ನೋಡಿದ್ರಲ್ಲ ಅವನ ಎಕ್ಸ್ಪ್ಲನೇಷನ್. ಸೊ ಫೈನಲಿ ನಮ್ಮ ಗಿಟಾರ್ ರೆಡಿ ಆಯಿತು. ಆ ಕಡೆ ಅಮ್ಮ ಮಾಡಿದ ಬಟರ್ಫ್ಲೈಗೆ ವೈಟ್ ಗ್ರೌಟ್ ಕೂಡ ಹಾಕಿದ್ರು. ಆ್ಯಂಡ್ ನಮ್ಮ ಗಿಟಾರ್ಗೆ ವೈಟ್ ಗ್ರೌಟ್ ಹಾಕೋ ಟೈಮಲ್ಲಿ ನಾನು ಕಂಪ್ಲೀಟ್ ಸ್ಟುಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಇದೇನು ನೋಡ್ತಿದ್ದೀರಲ್ಲ ಅದು ಎಂಟ್ರೆನ್ಸ್. ಸೊ ಎಂಟರ್ ಆಗಿದ ತಕ್ಷಣವೇ ಸೊ ಒಳಗಡೆ ಹೋದರೆ ಇದೊಂದು ಚಿಕ್ಕ ಸ್ಪೇಸ್, ಸಪ್ರೇಟ್ ಟೇಬಲ್ಸ್ ಇದೆ. ಸೊ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಈವನ್ ಇಂಡಿವಿಜುವಲಾಗಿ ಕೂಡ ಹೋಗಿ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಸ್ಪೇಸಲ್ಲಿ ನಾನು ಆಲ್ರೆಡಿ ಹೇಳಿದ್ನಲ್ವ, ಆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಅಲ್ಲೇ ಸ್ಟೇರ್ ಕೇಸ್ ಹತ್ಕೊಂಡು ಮೇಲೆ ಹೋದರೆ ಈ ಒಂದು ಪರ್ಟಿಕ್ಯುಲರ್ ಸ್ಪೇಸ್ನ ಸ್ಲೈಮ್ ಆ್ಯಕ್ಟಿವಿಟೀಸ್ಗೆ ಅಂತಲೇ ಸೆಟ್ ಮಾಡಿದ್ದಾರೆ. ಇನ್ ಕೇಸ್ ನೀವೇನಾದರೂ ಸ್ಲೈಮ್ ಆ್ಯಕ್ಟಿವಿಟಿ ಮಾಡಿಸ್ಬೇಕು ನಿಮ್ಮ ಮಕ್ಕಳಿಗೆ ಅಂತ ಅಂದರೆ ಪ್ರೀ ಬುಕ್ ಮಾಡ್ಕೋಬೇಕು ಸ್ಲೈಮ್ಗೆ. ಬಿಕಾಸ್ ಅವರು ಸ್ಲಾಟ್ಸ್ ಆಗಿ ಬುಕ್ ಮಾಡ್ತಾರೆ, ಮಾರ್ನಿಂಗ್, ಆಫ್ಟರ್ನೂನ್ ಮತ್ತು ಈವ್ನಿಂಗ್ ಸ್ಲಾಟ್ಸ್. ಆ್ಯಂಡ್ ಐ ಥಿಂಕ್ 6-7 ಜನಕ್ಕಷ್ಟೇ ಒಂದು ಸ್ಲಾಟಲ್ಲಿ ಅವರು ಅಲೋ ಮಾಡೋದು. ಸೊ ಪ್ರೀ ಬುಕ್ ಮಾಡ್ಕೊಳ್ಳಿ. 1 hourಗೆ 700 rupees ಚಾರ್ಜ್ ಮಾಡ್ತಾರೆ. ವೈಟ್ ಕ್ರಾಟ್ ಡ್ರೈ ಆಗೋ ಅಷ್ಟರಲ್ಲಿ ನಾವು ಅಲ್ಲೇ ಇದ್ದಂಥ ರೆಸ್ಟೋರೆಂಟಲ್ಲಿ ಕ್ವಿಕ್ಕಾಗಿ ಲಂಚ್ ಮಾಡ್ಕೊಂಡು ಬಂದ್ವಿ. ನಾವು ವಾಪಸ್ ಬರೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಸೊ ನೀವು ನೋಡ್ಬೋದು ಇವಾಗ ಅಮ್ಮ ಬಟರ್ಫ್ಲೈಗೆ ಕಲರ್ ಮಾಡ್ತಾ ಇದ್ದಾರೆ, ಆ ಬಾರ್ಡರ್ಸ್ ಎಲ್ಲನೂ. ಸೊ ನಾವು ಕೂಡ ಈ ಕಡೆ ಶ್ರೀಕಾಂತ್ ಮತ್ತು ಲಕ್ಷಿಬ್ರು ಗಿಟಾರ್ಗೆ ಪೇಂಟ್ ಮಾಡ್ತಾ ಇದ್ದಾರೆ. ಕಲರಿಂಗ್ ಎಲ್ಲ ಮಾಡಾದ್ಮೇಲೆ ಅದಕ್ಕೆ ಕಂಪ್ಲೀಟಾಗಿ ಒಂದು ಲುಕ್ ಬಂತು. ಸೊ ನೀವು ನೋಡ್ಬೋದು ಇಲ್ಲಿ ಅವ್ರವ್ರು ಕ್ರಿಯೇಟ್ ಮಾಡಿರೋದು ಅವ್ರ ಆರ್ಟ್ ಫಾರ್ಮ್ ಇಟ್ಕೊಂಡು ಈ ಥರ ಪೋಸ್ ಕೊಡ್ತಾ ಇದ್ದಾರೆ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.